ಮತ್ತೊಂದು ವಾರ ಮತ್ತೊಂದು ವಾರದ ಕತೆ ವೀಕ್ಲಿ ರೌಂಡ್ ಆಫ್ ಗೆ ವೆಲ್ಕಮ್ ಪಾ ದೋಸ್ತ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಾರದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಬರೋಣ. ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನಗೊಂಡಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸೋಣ. ಅನೌನ್ಸ್ಮೆಂಟ್ಸ್: ಧೀರನ್ ರಾಮ್ಕುಮಾರ್ ನಾಯಕನಾಗಿ ನಟಿಸಲಿರುವಂತಹ ಶಾಕಾಹಾರಿ ಸಿನಿಮಾದ ನಿರ್ದೇಶಕ ಸಂದೀಪ್ ಸುಂಕಟ್ ಡೈರೆಕ್ಷನ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣದಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾಗೆ ಬಬ್ಬರ್ ಅನ್ನುವಂತಹ ಟೈಟಲ್ ನ ಅನೌನ್ಸ್ ಮಾಡಲಾಗಿದೆ. ಸಿನಿಮಾದ ಫಸ್ಟ್ ಲುಕ್ ರೀತಿಯ ಪೋಸ್ಟರ್ ಗಳನ್ನ ಕೂಡ ರಿವೀಲ್ ಮಾಡಿದ್ದು ಸಾಕಷ್ಟು ಪ್ರಾಮಿಸಿಂಗ್ ಕಂಟೆಂಟ್ ಅನ್ನುವಂತಹ ಭರವಸೆ ಅಂತೂ ಬಂದಿದೆ. ಮುಂದೆ ಈ ಸಿನಿಮಾ ಹೇಗೆಲ್ಲ ಪ್ರೊಸೀಡಿಂಗ್ಸ್ ನ ತಗೊಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಬಿಗ್ ಅಪ್ಡೇಟ್ಸ್: ದೂತ್ ಪೇಡ ದಿಗಂತ್ ಅವರ ಮುಂದಿನ ಸಿನಿಮಾ ಯಾವ್ದಪ್ಪ ಅಂತ ಕಾಯ್ತಾ ಇದ್ದವ್ರಿಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ರಮೇಶ್ ಅರವಿಂದ್ ನಟಿಸ್ತಾ ಇರುವಂತಹ ಶಿವಾಜಿ ಸೂರತ್ಕಲ್ ಸೀರೀಸ್ ನ ಡೈರೆಕ್ಟ್ ಮಾಡಿದಂತಹ ಡೈರೆಕ್ಟರ್ ಡೈಜಿ ಅನ್ನುವಂತಹ ಸಿನಿಮಾದಲ್ಲಿ ಅವ್ರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸಿನಿಮಾದ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸಿಕ್ಕಿಲ್ಲ, ಆದ್ರೆ ಇವರಿಬ್ಬರ ಕಾಂಬಿನೇಷನ್ ಆನ್ ಸ್ಕ್ರೀನ್ ಮೇಲೆ ಸಖತ್ ಫ್ರೆಶ್ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮೋಸ್ಟ್ ಅವೈಟೆಡ್ ಸಿನಿಮಾಗಳ ಲಿಸ್ಟ್ ಅಲ್ಲಿ ಪ್ರಶಾಂತ್ ನೀಲ್ ಹಾಗೂ ಜೂನಿಯರ್ NTR ಕಾಂಬಿನೇಷನ್ ಸಿನಿಮಾದ ಹೆಸರು ಕೂಡ ಕೇಳಿಬರುತ್ತೆ. KGF ಸೀರೀಸ್ ಹಾಗೂ ಸಲಾರ್ ಸಿನಿಮಾಗಳ ನಂತರ ನೀಲ್ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾದ ಕಡೆಗೆ ಮುಖ ಮಾಡಿದ್ದು ಜೂನಿಯರ್ NTR ಹಾಗೂ ನೀಲ್ ಕಾಂಬಿನೇಷನ್ ನ ಸಿನಿಮಾ ತನ್ನ ಮೊದಲ ಶೆಡ್ಯೂಲ್ ಶೂಟಿಂಗ್ ಮುಗಿಸಿದೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಈ ಸಿನಿಮಾ ಕೂಡ ಬಹುತೇಕ ಡಾರ್ಕ್ ಥೀಮ್ ನಲ್ಲೇ ಮೂಡ್ ಬರ್ತಾ ಇದ್ದು ತಮ್ಮ ಸಿಗ್ನೇಚರ್ ಸ್ಟೈಲ್ ಅನ್ನ ಪ್ರಶಾಂತ್ ನೀಲ್ ಅವರು ಇಲ್ಲೂ ಕೂಡ ಮೇಕಿಂಗ್ ನಲ್ಲಿ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಮೂಡ್ ಬಂದಿರುವಂತಹ ಮಹಾವತಾರ ನರಸಿಂಹ ಎನ್ನುವಂತಹ 3D ಆನಿಮೇಷನ್ ಸಿನಿಮಾ ಇದೇ ಜುಲೈ 25ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿರುವಂತಹ ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿದ್ದು ಜನಗಳು ಈ ಆನಿಮೇಷನ್ ಸಿನಿಮಾ ಪಂಚಭಾಷೆಗಳಲ್ಲಿ ಬಿಡುಗಡೆ ಆಗೋದನ್ನ ಎದುರು ನೋಡ್ತಾ ಇದ್ದಾರೆ. ಸಾಕಷ್ಟು ಸಮಯಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸದ್ ಮಾಡ್ತಾ ಇರುವಂತಹ ವಿನೋದ್ ಪ್ರಭಾಕರ್ ನಾಯಕನಾಗಿ ಕಾಣಿಸಿಕೊಳ್ತಿರುವಂತಹ ನೆಲ್ಸನ್ ಸಿನಿಮಾದಲ್ಲಿ ಈಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ತಮ್ಮ ಯುನಿಕ್ ಪೋಸ್ಟರ್ ಹಾಗೂ ವಿನೋದ್ ಪ್ರಭಾಕರ್ ಅವರ ಡಿಫ್ರೆಂಟ್ ಲುಕ್ ಇಂದ ಈ ಸಿನಿಮಾ ಸದ್ದು ಮಾಡಿತು. ಈಗ ಈ ಸಿನಿಮಾಗೆ ವಿಕ್ರಮ್ ರವಿಚಂದ್ರನ್ ಅವರ ಸೇರ್ಪಡೆ ಕೂಡ ಸ್ಪೆಷಲ್ ಸುದ್ದಿಯಾಗಿದೆ. ಹೆಚ್ಚಿನ ಅಪ್ಡೇಟ್ ಅನ್ನ ಈ ಸಿನಿಮಾ ತಂಡ ಬಿಡ್ಕೊಡ್ತಾ ಇಲ್ಲ ಅನ್ನೋದೇ ಬೇಜಾರಿನ ವಿಚಾರ. ಟೈಮ್ಗೆ ತಕ್ಕಂತೆ ಕಂಟೆಂಟ್ ನ ಕೊಡದೆ ಹೋದ್ರೆ ಸಿನಿಮಾನ ನಮ್ಮಲ್ಲಿ ಬೇಗ ಮರೆತು ಬಿಡ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಫಿಲ್ಮ್ ಟೀಮ್ ಮುಂದಿನ ದಿನಗಳಲ್ಲಿ ಕಂಟೆಂಟ್ ರಿಲೀಸ್ ಮಾಡಿದ್ರೆ ಸಿನಿಮಾಗೆ ತುಂಬಾ ಒಳ್ಳೇದು. ಟ್ರೈಲರ್, ಸಾಂಗ್ ಮತ್ತು ಟೀಸರ್ ರಿಲೀಸಸ್: ದುನಿಯಾ ವಿಜಯ್ ಕುಮಾರ್ ಡೈರೆಕ್ಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ವಿನಯ್ ರಾಜ್ ಕುಮಾರ್ ನಾಯಕನಾಗಿ ನಟಿಸುತ್ತಿರುವಂತಹ ಸಿಟಿ ಲೈಟ್ ಸಿನಿಮಾದ ಶೂಟಿಂಗು ಭರದಿಂದ ಸಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ಡೈರೆಕ್ಷನ್ ಬಗ್ಗೆ ಜನಗಳಿಗೆ ಅಪಾರ ನಂಬಿಕೆ ಇದೆ. ಹೀಗಾಗಿ ಸಿನಿಮಾ ಸಾಕಷ್ಟು ಡಿಫರೆಂಟ್ ಆಗಿ ಮೂಡ್ ಬರಬಹುದು ಎನ್ನುವಂತಹ ನಂಬಿಕೆ ಇದೆ. ಸಿನಿಮಾದ ನಾಯಕಿ ಮೋನಿಶಾ ಅವರ ಬರ್ತ್ಡೇ ಪ್ರೋಮೋ ರಿಲೀಸ್ ಮಾಡಲಾಗಿದೆ. ಪ್ರೋಮೋ ತುಂಬಾ ಸಿಂಪಲ್ ಆಗಿದ್ರು ಕೂಡ ಚರಣ್ ರಾಜ್ ಅವರ ಮ್ಯೂಸಿಕ್ ಮಾತ್ರ ಎಂಗೇಜಿಂಗ್ ಆಗಿದೆ. ಇದಿನ್ನು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ಪಿಕ್ಚರ್ ಅಬಿಬಿ ಬಾಕಿ ಹೈ ದೋಸ್ತ್ ವೀರೇಶ್ ಬೊಮ್ಮಸಾಗರ ನಿರ್ದೇಶನದ ಚಂದನ್ ರಾಜ್ ನಾಯಕನಾಗಿ ನಟಿಸಿರುವಂತಹ ರಾಜ ರತ್ನಾಕರ ಸಿನಿಮಾದ ಈ ಮಾನವ ಎನ್ನುವಂತಹ ಸಾಂಗ್ ರಿಲೀಸ್ ಆಗಿದ್ದು ಈ ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ. ಮನುಷ್ಯ ಹಾಗೂ ಮನಿಯ ನಡುವಿನ ಸಂಘರ್ಷದಲ್ಲಿ ಕಂಟ್ರೋಲ್ ಮಾಡೋದು ಯಾರು ಎನ್ನುವಂತಹ ಥೀಮ್ ಇಟ್ಕೊಂಡು ವಿಜಯ್ ಪ್ರಕಾಶ್ ಈ ಹಾಡನ್ನ ಹಾಡಿದ್ದಾರೆ. ಹಾಡು ಕೇಳೋದಕ್ಕೆ ಒಂದ್ ಕಡೆ ಚೆನ್ನಾಗಿದ್ರೆ ಇನ್ನೊಂದು ಕಡೆ ಸಾಹಿತ್ಯದ ಮೂಲಕ ಇವತ್ತಿನ ರಿಯಾಲಿಟಿಯನ್ನ ಹೇಳುವ ಪ್ರಯತ್ನವನ್ನ ಕೂಡ ವಿ ನಾಗೇಂದ್ರ ಪ್ರಸಾದ್ ಇಲ್ಲಿ ಮಾಡಿದ್ದಾರೆ. A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಸಾಂಗ್ ರಿಲೀಸ್ ಆಗಿದೆ, ಕೇಳಿ, ನಿಮ್ಗೂ ಇಷ್ಟ ಆಗುತ್ತೆ. ಮೂವಿ ರಿಲೀಸಸ್: ತನ್ನ ಕಂಟೆಂಟ್, ಟ್ರೈಲರ್ ಹಾಗೂ PRK ಸಂಸ್ಥೆ ಜೊತೆಗಿನ ಅಸೋಸಿಯೇಷನ್ ಮೂಲಕ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ದ ಅರಿಂದಮ್ ಸಿನಿಮಾ ಇದೇ ಮೇ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಟ್ರೈಲರ್ PRK ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆಗಿದೆ. ಪಕ್ಕಾ ಮಾಸ್ ಆಗಿ ಮೂಡ್ ಬಂದಿರುವಂತಹ ಈ ಕಂಟೆಂಟ್ ಕರ್ನಾಟಕದ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಪ್ರೇಕ್ಷಕರನ್ನ ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡುತ್ತಾ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಸಿನಿಮಾ 16ನೇ ತಾರೀಕು ಗ್ರ್ಯಾಂಡ್ ರಿಲೀಸ್ ಕಾಣ್ತಾ ಇದೆ. ಇದರ ಜೊತೆಗೆ ಲೈಟ್ ಹೌಸ್, ಟಕೀಲಾ, ಲವ್ ಯು ಅನ್ನೋ ಹೆಸರಿನಲ್ಲಿ ತಯಾರಾಗ್ತಿರುವಂತಹ ಕಂಪ್ಲೀಟ್ AI ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಎಕ್ಸ್ಟ್ರಾಸ್ ಅಂಡ್ ಬಜ್: ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಲೋಕೇಶ್ ಕನಗರಾಜ್ ಜೋಡಿಯ ಬಹು ನಿರೀಕ್ಷಿತ ಸಿನಿಮಾ ಕೂಲಿ ರಿಲೀಸ್ಗೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಸಿನಿಮಾದಲ್ಲಿ ಕನ್ನಡದಿಂದ ಉಪೇಂದ್ರ ಸೇರಿದಂತೆ ದಕ್ಷಿಣದ ಸಾಕಷ್ಟು ಖ್ಯಾತನಾಮರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಬಿಗ್ ಬಡ್ಜೆಟ್ ಸಿನಿಮಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ರಜನಿಕಾಂತ್ ರವರು ಈ ಸಿನಿಮಾಗೆ ಎಷ್ಟು ಸಂಭಾವನೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಈ ಸಿನಿಮಾಗೆ ಮೂಲಗಳ ಪ್ರಕಾರ ಸೂಪರ್ ಸ್ಟಾರ್ ಭರ್ಜರಿ 260ರಿಂದ 280 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಂಡಿದ್ದಾರಂತೆ. ಅಂಡ್ ಸಿನಿಮಾ ಇದೇ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಹೇಮಂತ್ ರಾವ್ ಹಾಗೂ ಡಾಲಿ ಧನಂಜಯ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರ್ತಾ ಇದೆ ಅನ್ನುವಂತಹ ಸುದ್ದಿ ಈಗಾಗಲೇ ನಿಮಗೆ ಗೊತ್ತೇ ಇದೆ. ಆದ್ರೆ ಈಗ ಈ ಸಿನಿಮಾದಲ್ಲಿ ಸೆಂಚುರಿ ಸ್ಟಾರ್ ಶಿವಣ್ಣ ಕೂಡ ಕಾಣಿಸ್ಕೊಳ್ತಾ ಇದ್ದಾರಂತೆ. ಈಗಾಗಲೇ ಅವರ ಲುಕ್ ಟೆಸ್ಟ್ ಹಾಗೂ ಫೋಟೋ ಶೂಟ್ ಕೂಡ ಆಗಿದ್ದು ಅಫಿಷಿಯಲ್ ಅನೌನ್ಸ್ಮೆಂಟ್ ಒಂದೇ ಬಾಕಿ ಉಳಿದಿರೋದಂತೆ.
ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಬಹಳಷ್ಟು ಸದ್ ಮಾಡ್ತಾ ಇರುವಂತಹ ಸುದ್ದಿ ಅಂದ್ರೆ ಅದು ಸುಕ್ಕಾ ಸೂರಿ ಹಾಗೂ ಯುವರಾಜ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ. ಸದ್ಯದ ಮಟ್ಟಿಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಸಿನಿಮಾದ ಸ್ಕ್ರಿಪ್ಟ್ ವರ್ಕಿಂಗ್ ನಲ್ಲಿ ಸೂರಿ ಅವರು ಬ್ಯುಸಿ ಆಗಿದ್ದು ಆದಷ್ಟು ಶೀಘ್ರದಲ್ಲೇ ಸಿನಿಮಾದ ಬಗ್ಗೆ ಅನೌನ್ಸ್ಮೆಂಟ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಇತ್ತೀಚೆಗಷ್ಟೇ ಭಾರತೀಯ ಸೇನೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನಾಯಕತ್ವದಲ್ಲಿ ನಡೆಸ್ತಾ ಇರುವಂತಹ ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಖುದ್ದಾಗಿ ಕನ್ನಡ ಚಿತ್ರರಂಗದಿಂದ ಧನ್ಯವಾದಗಳನ್ನ ತಿಳಿಸಿ ಪತ್ರ ಬರೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಪಹಲ್ಗಾಮ್ನಲ್ಲಿ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿದ್ದ ದುಷ್ಟರನ್ನ ಅಳಿಸಿ ಹಾಕಿರೋದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಎನ್ನುವ ಅರ್ಥದಲ್ಲಿ ಕಿಚ್ಚ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಸಾಕಷ್ಟು ಸಮಯಗಳ ಹಿಂದೆ ನಡೆದಿದ್ದ ಕೋಲಾದಲ್ಲಿ ದೈವ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿತ್ತು. ಅದೇ ರೀತಿಯಲ್ಲಿ ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಕೂಡ ಈಗ ಚಿತ್ರತಂಡಕ್ಕೆ ಮುಳುವಾಗಿ ಪರಿಣಮಿಸಿದ್ದು ನಿಜಕ್ಕೂ ಕೂಡ ಇನ್ನಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರುತ್ತಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಮುಂದೆ ಇಟ್ಟಿದೆ. ಸದ್ಯಕ್ಕೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಫೈನಲ್ ಶೆಡ್ಯೂಲ್ ನ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದ್ದು ಅನ್ಕೊಂಡಿರುವಂತಹ ರಿಲೀಸ್ ಡೇಟ್ ಅನ್ನ ಗುರಿಯಾಗಿಟ್ಕೊಂಡು ಫಿಲಂ ಶೂಟಿಂಗ್ ಕಂಪ್ಲೀಟ್ ಮಾಡುವಂತಹ ಸಿದ್ಧತೆಯಲ್ಲಿ ರಿಷಬ್ ಶೆಟ್ಟಿ ಅಂಡ್ ಟೀಮ್ ತುಂಬಾ ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಭಾರತೀಯ ಸೇನೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಕೆಲವರು ಎತ್ತಿರುವಂತಹ ಅಪಸ್ವರದ ಬಗ್ಗೆ ಕನ್ನಡದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ನೀವು ಇರುವಂತಹ ದೇಶನ ಪ್ರೀತಿಸಿ, ಇಲ್ಲ ಅಂದ್ರೆ ಓಡಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಲೇಟೆಸ್ಟ್ ಆಗಿ ಮತ್ತೊಂದು ಪರಭಾಷಾ ಸಿನಿಮಾಗೆ ಸೈನ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಸಿಕ್ಕಿದೆ. ಮೊದಲಿಂದ ಕೂಡ ತೆಲುಗುನಲ್ಲಿ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಕನ್ನಡದ ನಟರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಟಾಪ್ ಅಲ್ಲಿದ್ರು. ಈಗ ಮತ್ತೆ ರಾಮ್ ಪೋತಿನೇನಿ ಅವರ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಸಿಕ್ಕಿದೆ. ಕೂಲಿ ಸಿನಿಮಾ ಆದ್ಮೇಲೆ ಮತ್ತೊಂದು ಪರಭಾಷಾ ಸಿನಿಮಾದಲ್ಲಿ ಉಪ್ಪಿ ನಟಿಸ್ತಾ ಇರೋದು. ಹೀಗಾಗಿ ರಿಯಲ್ ಸ್ಟಾರ್ ಪಾತ್ರ ಈ ಸಿನಿಮಾದಲ್ಲಿ ಯಾವ ರೀತಿ ಇರಬಹುದು ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮುಂದಿನ ಸಿನಿಮಾ ಯಾವ್ದಪ್ಪ ಅಂತ ಕಾಯೋದು ಬೇಡ ಬಿಡಿ. ಯಾಕಂದ್ರೆ ನಾಗಣ್ಣ ನಿರ್ದೇಶನದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸದ್ಯದಲ್ಲೇ ತೆರೆ ಮುಂದೆ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾದ ಸುದ್ದಿ ಏನಂದ್ರೆ ಕಿರುತೆರೆ ಖ್ಯಾತಿಯ ಅಂಕಿತಾ ಅಮರ್ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾಗಣ್ಣ ಹಾಗೂ ಸೂಪರ್ ಸ್ಟಾರ್ ಕಾಂಬಿನೇಷನ್ ಕೂಡ ಅತ್ಯಂತ ವಿರಳವಾಗಿದ್ದು ಸಿನಿಮಾ ಯಾವ ಜಾನರ್ನಲ್ಲಿ ಇರುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ಇದಾಗಿತ್ತು ಈ ವಾರದ ಕತೆ. ಮುಂದಿನ ವಾರದ ಸ್ಟೋರಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಮನು.